ಸ್ಪರ್ಧೆ ಏರ್ಪಟ್ಟಿದೆ ಅಂತ. ಶಿವಮೊಗ್ಗದಲ್ಲಿ BY ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್. ಅಂದ್ರೆ ಇಬ್ಬರು ಮಾಜಿ ಸಿಎಂಗಳ ಪುತ್ರ ಮತ್ತು ಪುತ್ರಿ, ಮತ್ತೊಂದು ಕಡೆ ಮಾಜಿ DCM. ವೋಟಿಂಗ್ ಇಂತನೂ ರಾಘವೇಂದ್ರ BJP ಅಭ್ಯರ್ಥಿಯವರು ಇವತ್ತು ತಾವು ಸೋಲ್ತೀನಿ ಅಂತ ಗೊತ್ತಾದ ತಕ್ಷಣ ವಾಟ್ಸಪ್ ಮುಖಾಂತರ, ವಿಡಿಯೋ ಕಾಲ್ಗಳ ಮುಖಾಂತರ ಕೆಟ್ಟ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ. ಈಶ್ವರಪ್ಪ ನನಗೆ ಬೆಂಬಲ ಕೊಡ್ತಿದ್ದಾರೆ ಅಂತ ವಿಡಿಯೋಗಳನ್ನು ಹಾಕಿ ನೀಚ ಅಪಪ್ರಚಾರವನ್ನು ಮಾಡ್ತಾ ಇರೋದು ನನ್ನ ರಾಜಕೀಯ ಇತಿಹಾಸದಲ್ಲೇ ನಾನು ನೋಡಿರಲಿಲ್ಲ. ಅದನ್ನು ನಮ್ಮ ಕ್ಷೇತ್ರಾದ್ಯಂತ ಇವತ್ತು ನಮ್ಮ ಕ್ಷೇತ್ರಾದ್ಯಂತ ಮತ್ತು ರಾಜ್ಯಾದ್ಯಂತ ಬೆಳಿಗ್ಗೆ ಮತದಾನ ಶುರು ಆಗ್ತಾ ಇದ್ದಂಗೆ ಹಲವು ಕಡೆ ಫೋನ್ ಬಂದಿದ್ದಾವೆ, ಫೋನ್ ಕಾಲ್ಗಳು, ವಾಟ್ಸಪ್ಪು ಮತ್ತು ಮೆಸೇಜ್ಗಳು ಬಂದಿದ್ದಾವೆ. ಎಲ್ಲ ಕಡೆ ಜನ ಉತ್ಸಾಹದಿಂದ ಓಟನ್ನು ಮಾಡಲಿಕ್ಕೆ ಜನ ಹೊರಗೆ ಬೀಳ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಮತದಾನ ಮಾಡಿದ ಕೂಡಲ ಸಂಗಮ ಶ್ರೀಗಳು ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಈ ಎಲ್ಲ ಶ್ರೀಗಳು ಜೊತೆಯಾಗಿ ಬಂದು ಒಂದು ಓಟ್ ಮಾಡಿದರು. ಭಾಳ ಚೆನ್ನಾಗಿತ್ತು ಅದು. ಆಮೇಲೆ ಯಾಕೆ ಚೆನ್ನಾಗಿತ್ತು ಅಂದರೆ ಅದೊಂದು ಒಳ್ಳೆ ಸಂದೇಶವನ್ನು ಕೊಡುತ್ತೆ. ನೋಡಿ, ಮತದಾನ ಮಾಡಿದ್ದಾರೆ ಕೂಡಲ ಸಂಗಮ ಶ್ರೀಗಳು. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕೂಡಲ ಸಂಗಮದಲ್ಲಿ ಪಂಚಮಸಾಲಿ ಶ್ರೀಗಳು ಮತದಾನ, ವಿಜಯನಗರದ ಉಜ್ಜಯಿನಿ ಶ್ರೀಗಳಿಂದ ಮತದಾನ. ಮತ್ತೊಂದು ಕಡೆ ಎಷ್ಟೆಷ್ಟು ಪರ್ಸೆಂಟೇಜ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಾವು ನಿಮಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಸಹಜವಾಗಿ ಎಲ್ಲ ಮಠಾಧೀಶರು ಬಂದು ಕೂಡ ತಮ್ಮ ಹಕ್ಕು ಚಲಾವಣೆ ಮಾಡ್ತಾ ಇರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಉಜ್ಜಯಿನಿ ಶ್ರೀಗಳು ಕೂಡ ಬಂದು ತಮ್ಮ ಹಕ್ಕು ಚಲಾವಣೆ ಮಾಡಿರುವಂತಹ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಕೂಡಲ ಸಂಗಮದಲ್ಲೂ ಕೂಡ ಶ್ರೀಗಳು ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ.